ಇಂದು ದಾವಣಗೆರೆ ನಗರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಿ ಸರ್ಕಾರ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಬೇಕು, ಒಳ ಮೀಸಲಾತಿ ಸಂಬಂಧ ಗೊಂದಲ ಶೀಘ್ರ ಪರಿಹರಿಸಬೇಕು ಎಂದು ಆಗ್ರಹಿಸಿ ದಲಿತ ಸಂಘಟನಾ ಒಕ್ಕೂಟ ಮತ್ತು ಮಾದಿಗ ಸಮುದಾಯದಿಂದ ಶುಕ್ರವಾರ ದಾವಣಗೆರೆ ನಗರದ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಸಾಮಾಜಿಕ ನ್ಯಾಯಕ್ಕಾಗಿ ಎಲ್ಲರಿಗೂ ಮೀಸಲಾತಿಯಲ್ಲಿ ಹಕ್ಕು ಸಿಗಬೇಕು. ಅದು ಜನಾಂಗಕ್ಕೆ ಆಧಾರವಾಗಿ ಏನು ಒಳ ಮೀಸಲಾತಿ ಆಸೆಯನ್ನು ತೋರಿಸಿ ಅದನ್ನು ಎಲ್ಲೋ ಒಂದು ಕಡೆಗೆ ಮೊಟಕು ಮಾಡಿ ಯಾರಿಗೆ ಸಾಮಾಜಿಕ ನ್ಯಾಯದಡಿ ಒಂದು ನಿರ್ದಿಷ್ಟ ಜನಾಂಗಕ್ಕೆ ಆ ಒಂದು ಮೀಸಲಾತಿ ಸವಲತ್ತು ಸಿಗಬೇಕಾಗಿತ್ತು. ಅದರಿಂದ ಇವತ್ತು ಸರ್ಕಾರ ವಂಚನೆ ಮಾಡಿದೆ. ಇಲ್ಲಿ ದಾವಣಗೆರೆ ಬಂದ್ ಕರೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಒಂದು ಹೋರಾಟ ಆರಂಭ ಆದರೆ ಇಡೀ ರಾಜ್ಯಾದ್ಯಂತ ಇದರ ಒಂದು ಶಕ್ತಿ ವ್ಯಾಪಿಸುತ್ತೆ ಅಂತ ಹೇಳಿ ನಿನ್ನೆ ತುರ್ತಾಗಿ ರಾಜ್ಯ ಸರ್ಕಾರ ಒಂದು ಸಚಿವ ಸಂಪುಟದ ಸಭೆಯನ್ನ ಮಾಡಿದೆ. ತುರ್ತಾಗಿ ಸಚಿವ ಸಂಪುಟ ಸಭೆ ಕರೆದು ಅಲ್ಲಿ ಒಂದು ಇತ್ಯರ್ಥಕ್ಕೆ ಬರೋದಕ್ಕೆ ಆಗಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಬಜೆಟ್ ಸೆಷನ್ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅದರಿಂದ ತುರ್ತಾಗಿ ನಿನ್ನೆ ಏನೋ ಅವರು ಒಂದು ತೀರ್ಮಾನವನ್ನು ತಗೊಳಕ್ಕಾಗಿಲ್ಲ. ಮತ್ತೆ 2-3 ದಿನದಲ್ಲಿ ಸೇರಿ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೋತವೆ ಅಂತಕ್ಕಂಥ ಒಂದು ಮಾತನ್ನ ಮಾಧ್ಯಮಗಳ ಮೂಲಕ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ಈ ತೀರ್ಮಾನವನ್ನ ಇಲ್ಲಿ 2-3 ದಿನದಲ್ಲಿ ತೆಗೆದುಕೊಂಡು ಒಳ ಮೀಸಲಾತಿಗೆ ಅನುಗುಣವಾಗಿ ಏನು ಒಂದು ನಿರ್ದಿಷ್ಟ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತಾ ಹೋದ್ರೆ ಈ ಒಂದು ಬಂದ್ ಕಾರ್ಯಕ್ರಮ ಚಳವಳಿ ಇದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಬ್ಬುತ್ತೆ. ಅದರಿಂದ ಕೂಡಲೇ ಸರ್ಕಾರ ಇವತ್ತು ಯಾರಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡ್ತಕ್ಕಂಥ ದಿಕ್ಕಿನಲ್ಲಿ ಸಾಗಬೇಕು. ಯಾಕಂತ ಹೇಳಿದ್ರೆ ಜನರು ಇವತ್ತು ಹುಟ್ಟಿರೋದು ಅವ್ರು ಜೀವನ ಮಾಡೋದಕ್ಕೆ, ಅವ್ರ ಜೀವನ ಪೂರ್ತಿ ಹೋರಾಟ ಎಲ್ಲ ನೋಡಿದ್ರು ಹೋರಾಟ, ಎಲ್ಲ ದುಡಿಯೋ ವರ್ಗದರು ಏನು ಹೋರಾಟ ಮಾಡಕ್ಕೆ ಹುಟ್ಟಿದಾರ. ಎಲ್ಲ ಜನಾಂಗದರು SC ST ಹಿಂದುಳಿದ ವರ್ಗದವರು ಎಲ್ಲ ಜಾತಿಯ ಬಡವರು ನಮಗೆ ಮೀಸಲಾತಿ ಬೇಕಂತ ಏನು ಹೋರಾಟ ಮಾಡಕ್ಕೆ ಹುಟ್ಟಿದಾರ. ಇಂಥ ಒಂದು ನಡತೆಯನ್ನು ಸರ್ಕಾರ ಕೈ ಬಿಡಬೇಕು, ಜನರಿಗೆ ಕೆಲಸನ ಕೊಡಬೇಕು. ಅವ್ರಿಗೆ ಮೀಸಲಾತಿಗೆ ತಕ್ಕಂಗೆ ಒಳ ಮೀಸಲಾತಿ ಏನು ಇವತ್ತು ಕೆರೆ ಪದರು ಆಧಾರದಲ್ಲಿ ತಾವೇನು ಜಾರಿ ತಂದು ಅನುಷ್ಠಾನ ಮಾಡೋದಕ್ಕೆ ಮುಂದಾಗಿದ್ದೀರಿ. ಇದೇ ನಿರ್ದಿಷ್ಟ ಜನಾಂಗಕ್ಕೆ ಇವತ್ತೇನು ಅನ್ಯಾಯ ಆಗಿದೆ ಅದನ್ನ ಕೂಡಲೇ ಸರಿಪಡಿಸಬೇಕು. ಕೂಡಲೇ ಸರಿಪಡಿಸದೆ ಹೋದ್ರೆ ಸ್ಪಾರ್ಕ್ ನೆಗ್ಲೆಕ್ಟ್ ಬಂದ್ ಹೌಸ್ ಈ ದಾವಣಗೆರೆ ಹೋರಾಟವನ್ನು ನೀವು ಸರ್ಕಾರ ಕಡೆಗಣಿಸಿದ್ದೆ ಆದರೆ ಇಡೀ ರಾಜ್ಯವ್ಯಾಪಿ ಈ ಹೋರಾಟಕ್ಕೆ ಇದು ವಿಸ್ತರಣೆ ಆಗುತ್ತೆ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲ ಸಚಿವ ಸಂಪುಟ ಸದಸ್ಯರು ಕೂಡಲೇ ಇಲ್ಲಿ 2-3 ದಿನದಲ್ಲಿ ಇದರ ಈ ಒಂದು ಎಲ್ಲಿ ಅನ್ಯಾಯ ಆಗಿದೆ ಈ ಒಂದು ಒಳ ಮೀಸಲಾತಿಯ ಅನ್ಯಾಯವನ್ನ ಕೂಡಲೇ ಸರಿಪಡಿಸಬೇಕು ಅಂತಕ್ಕಂಥ ಒಂದು ಒತ್ತಾಯ ಮಾಡೋದ್ರೊಂದಿಗೆ ಈ ಒಂದು ಜಿಲ್ಲಾ ಮಾದಿಗ ಸಮಾಜ ಏನು ಒಳ ಮೀಸಲಾತಿ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಈ ಒಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಒಂದು ಬಂದ್ಗೆ ಭಾರತ ಕಮ್ಯುನಿಸ್ಟ್ ಪಕ್ಷ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ನಾವು ಈ ಒಂದು ಹೋರಾಟಕ್ಕೆ ಒಂದು ಬಂದ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ,